ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯವಾದ ಮೋಕ್ಷ ಸನ್ಯಾಸ ಯೋಗವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಈ 18ನೇ ಅಧ್ಯಾಯವು ಸಂಪೂರ್ಣ ಭಗವದ್ಗೀತೆಯ ಸಾರಾಂಶ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳನ್ನು ಹೇಗೆ ವಿಭಾಗಿಸಬಹುದು ಎಂಬುದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅದರ ಕೊನೆಯ ಭಾಗವಾಗಿ ತಮೋಗುಣದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯ ಕುರಿತಾಗಿ ಈಗ ನಾವು ನೋಡೋಣ. ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಷ್ಕೃತಿಕೋಸಲಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಮುಚ್ಯತೆ. ಅನುವಾದ: ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯು ಯಾವ ಬಗೆಯ ಕೆಲಸವನ್ನು ಮಾಡಬೇಕು, ಯಾವ ಬಗೆಯ ಕೆಲಸವನ್ನು ಮಾಡಬಾರದು, ಇದನ್ನು ಧರ್ಮಗ್ರಂಥಗಳು ತಿಳಿಸುತ್ತವೆ. ಯಾವಾಗ ವ್ಯಕ್ತಿಯು ಈ ಆದೇಶಗಳಿಗೆ ಲಕ್ಷ್ಯವನ್ನು ಕೊಡುವುದಿಲ್ಲವೋ ಆಗ ಆತನು ಮಾಡಬಾರದ ಕೆಲಸಗಳಲ್ಲಿ ನಿರತನಾಗುತ್ತಾನೆ. ಈ ರೀತಿಯಾಗಿ ಕೆಲಸ ಮಾಡುವವರು ಮೃದು ಸ್ವಭಾವವನ್ನು ಹೊಂದಿರುವುದಿಲ್ಲ. ಅವರು ಇತರರಿಗೆ ಅವಮಾನವನ್ನು ಮಾಡುವುದರಲ್ಲಿ ನಿಪುಣರಾಗಿರುತ್ತಾರೆ, ಸೋಮಾರಿಗಳಾಗಿರುತ್ತಾರೆ. ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವುದಿಲ್ಲ. ಮಾಡಬೇಕಾದ ಕಾರ್ಯಗಳನ್ನು ಮುಂದಕ್ಕೆ ಹಾಕುತ್ತಿರುತ್ತಾರೆ. ಕೇವಲ 1 ಗಂಟೆಯಲ್ಲಿ ಮಾಡಬಹುದಾದಂತಹ ಕಾರ್ಯವನ್ನು ವರ್ಷಗಟ್ಟಲೆ ಎಳೆಯುತ್ತಾರೆ. ಇಂತಹ ಕರ್ತರು ತಾಮಸ ಗುಣದವರು. ಒಬ್ಬ ವ್ಯಕ್ತಿಯ ಬುದ್ಧಿಯನ್ನು ಹೇಗೆ 3 ಗುಣಗಳಲ್ಲಿ ವಿಭಾಗಿಸಬಹುದು ಎಂಬುದನ್ನು ಈಗ ನಾವು ನೋಡೋಣ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ವೇನ ಧನಂಜಯ. ಅನುವಾದ: ಧನಂಜಯನೇ, ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೇನೆ, ದಯವಿಟ್ಟು ಕೇಳು. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಅನುವಾದ: ಪಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯ ಪಡಬೇಕು ಮತ್ತು ಯಾವುದಕ್ಕೆ ಭಯ ಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆಯನ್ನು ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಯಯಾ ಧರ್ಮಂ ಅಧರ್ಮಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಅನುವಾದ: ಪಾರ್ಥನೆ, ಧರ್ಮ ಅಧರ್ಮಗಳ ನಡುವೆ, ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದೇ ಇರುವಂತಹ ಬುದ್ಧಿಯು ರಾಜಸ ಗುಣದಲ್ಲಿದೆ. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಾಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಅನುವಾದ: ಪಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ತಾಮಸಿಕವಾದ ಬುದ್ಧಿಯು ಕೆಲಸ ಮಾಡಬೇಕಾದ ರೀತಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ವಾಸ್ತವವಾಗಿ ಧರ್ಮಗಳಲ್ಲದ ಧರ್ಮಗಳನ್ನು ಒಪ್ಪಿಕೊಳ್ಳುತ್ತದೆ. ವಾಸ್ತವವಾದ ಧರ್ಮವನ್ನು ತಿರಸ್ಕರಿಸುತ್ತದೆ. ಮಹಾತ್ಮನನ್ನು ಸಾಮಾನ್ಯ ಮನುಷ್ಯನೆಂದು, ಸಾಮಾನ್ಯ ಮನುಷ್ಯನನ್ನು ಮಹಾತ್ಮನೆಂದೂ ತಿಳಿಯುತ್ತದೆ. ಸತ್ಯವನ್ನು ಅಸತ್ಯವೆಂದು, ಅಸತ್ಯವನ್ನು ಸತ್ಯವೆಂದೂ ಸ್ವೀಕರಿಸಲಾಗುತ್ತದೆ. ಇಂತಹ ಜನರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ತಪ್ಪುದಾರಿಯನ್ನೇ ಹಿಡಿಯುತ್ತಾರೆ. ಆದ್ದರಿಂದ ಅವರದು ತಾಮಸಿಕ ಬುದ್ಧಿ. 3 ಗುಣಗಳಿಗೆ ಅನುಗುಣವಾಗಿ ಒಬ್ಬ ವ್ಯಕ್ತಿಯ ಸಂಕಲ್ಪವನ್ನು 3 ವಿಭಾಗಗಳನ್ನಾಗಿ ಮಾಡಬಹುದು. ಧೃತ್ಯ ಯಯಾ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಅನುವಾದ: ಪಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಅನುವಾದ: ಅರ್ಜುನನೇ, ಧರ್ಮದಲ್ಲಿ
ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಧೃತಿ ಸಾ ಪಾರ್ಥ ತಾಮಸಿ. ಅನುವಾದ: ಪಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಇಲ್ಲಿ ಸ್ವಪ್ನ ಎಂದರೆ ಅತಿಯಾಗಿ ನಿದ್ರಿಸುವುದು. ಸಾತ್ವಿಕ ಸ್ವಭಾವದ ಮನುಷ್ಯನು ಕನಸನ್ನೇ ಕಾಣುವುದಿಲ್ಲ ಎಂದು ತಿಳಿಯಬಾರದು. ವ್ಯಕ್ತಿಯು ಯಾವುದೇ ಗುಣದಲ್ಲಿದ್ದರೂ ಸ್ವಪ್ನ ಕಾಣುವುದು ಸಹಜವಾದಂತಹ ಘಟನೆ. ಆದರೆ ಇಲ್ಲಿ ಹೇಳಿರುವಂತಹ ಸ್ವಪ್ನ ಎಂಬ ಪದದ ಅರ್ಥ ಅತಿಯಾಗಿ ನಿದ್ರಿಸುವುದು. ಈ ರೀತಿಯಾಗಿ ವ್ಯಕ್ತಿಯ ಸಂಕಲ್ಪವನ್ನು 3 ಗುಣಗಳಲ್ಲಿ ವಿಭಾಗಿಸಬಹುದು. ಭೌತಿಕ ಪ್ರಕೃತಿಯ ತ್ರಿಗುಣಗಳಿಗೆ ಅನುಗುಣವಾಗಿ ಒಬ್ಬ ವ್ಯಕ್ತಿಯು ಪಡುವಂತಹ ಸುಖವನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಅನುವಾದ: ಭರತಶ್ರೇಷ್ಠನೇ, ಬದ್ಧ ಆತ್ಮವು 3 ಬಗೆಗಳ ಸುಖವನ್ನು ಸವಿಯುತ್ತದೆ. ಕೆಲವೊಮ್ಮೆ ಇವುಗಳಿಂದ ಅವನ ಎಲ್ಲ ದುಃಖವೂ ಅಂತ್ಯಗೊಳ್ಳುತ್ತದೆ. ಇದನ್ನು ಕುರಿತು ಹೇಳುತ್ತೇನೆ ಕೇಳು. ಪ್ರತಿಯೊಬ್ಬ ಜೀವಿಯು ಸುಖವನ್ನು ಅರಸುತ್ತಿದ್ದಾನೆ. ಐಹಿಕ ಇಂದ್ರಿಯ ಭೋಗದ ಸುಖವು ಸುಲಭವಾಗಿ ದೊರಕುವುದರಿಂದ ಆತನು ಅದರಲ್ಲೇ ತೃಪ್ತಿಗೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ದೀರ್ಘಕಾಲದ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದಾಗ ವ್ಯಕ್ತಿಯು ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಏಕೆಂದರೆ ಭೌತಿಕ ಸುಖವು ಶಾಶ್ವತವಲ್ಲ. ಈ ರೀತಿಯಾಗಿ ಭೌತಿಕ ಸುಖದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಂತಹ ವ್ಯಕ್ತಿ ಆಧ್ಯಾತ್ಮದ ಕಡೆಗೆ ಆಸಕ್ತಿಯನ್ನು ಬೆಳೆಸಿಕೊಂಡರೆ ಆತನ ಜೀವನವು ಸಾರ್ಥಕವಾಗುತ್ತದೆ. ಭಗವಂತನು ಇಲ್ಲಿ ಸತ್ವಗುಣದಲ್ಲಿ ಇರುವಂತಹ ಸುಖವು ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಅನುವಾದ: ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಸತ್ವಗುಣದಲ್ಲಿ ವ್ಯಕ್ತಿಯು ಸುಖವನ್ನು ಕಾಣಬೇಕಾದರೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ. ಅಂದರೆ ಸತ್ವಗುಣದ ಸುಖವು ಪ್ರಾರಂಭದಲ್ಲಿ ಕಹಿಯಾಗಿರುವಂತೆ ಕಾಣಿಸುತ್ತದೆ, ಆದರೆ ಪರಿಣಾಮದಲ್ಲಿ ಅದು ಅಮೃತದ ಪ್ರಭಾವವನ್ನು ಬೀರುತ್ತದೆ. ಆತ್ಮಸಾಕ್ಷಾತ್ಕಾರದ ಅನ್ವೇಷಣೆಯಲ್ಲಿ ಮನಸ್ಸನ್ನು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಣಗೊಳಿಸಲು ಮತ್ತು ಮನಸ್ಸನ್ನು ಆತ್ಮದಲ್ಲಿ ಕೇಂದ್ರೀಕರಿಸಲು ವ್ಯಕ್ತಿಯು ಅನೇಕ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಬಹಳ ಶ್ರಮದಾಯಕ. ಇದು ವಿಷದಂತೆ ಕಹಿ. ಆದರೆ ಯಾವ ವ್ಯಕ್ತಿಯು ನಿಯಮಗಳನ್ನು ಯಶಸ್ವಿಯಾಗಿ ಪಾಲಿಸುತ್ತಾನೋ, ದಿವ್ಯ ಸ್ಥಿತಿಗೆ ಬರುತ್ತಾನೋ ಅಂತಹ ವ್ಯಕ್ತಿಯು ಅಮೃತವನ್ನು ಕುಡಿಯುತ್ತಾನೆ, ಸುಖಪಡುತ್ತಾನೆ. ಇದು ಸಾತ್ವಿಕ ಗುಣದ ಸುಖ. ಇನ್ನು ರಜೋಗುಣದ ಸುಖವೇನೆಂದರೆ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಅನುವಾದ: ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದನ್ನು ರಾಜಸಗುಣದ ಸುಖ ಎಂದು ಕರೆಯಲಾಗುತ್ತದೆ. ರಾಜಸಗುಣದ ಸುಖವು ಪ್ರಾರಂಭದಲ್ಲಿ ಸವಿಯಾಗಿರುತ್ತದೆ, ಆದರೆ ಪರಿಣಾಮದಲ್ಲಿ ವಿಷವಾಗಿರುತ್ತದೆ. ಇಂದ್ರಿಯಗಳು ಮತ್ತು ಇಂದ್ರಿಯಗಳ ವಸ್ತುಗಳ ಸಂಯೋಗದಿಂದ ಪಡೆಯುವ ಸುಖವು ದುಃಖಕರವಾದದ್ದು. ಎಲ್ಲ ರೀತಿಗಳಿಂದಲೂ ಇದರಿಂದ ನಾವು ದೂರ ಇರಬೇಕು. ಭಗವಂತನು ತನ್ನ ಮಾತನ್ನು ಮುಂದುವರಿಸಿ ತಾಮಸ ಗುಣದ ಸುಖವನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಅನುವಾದ: ಆತ್ಮಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಆಲಸ್ಯದಲ್ಲಿ ಮತ್ತು ನಿದ್ರೆಯಲ್ಲಿ ಸಂತೋಷ ಪಡುವವನು ತಾಮಸ ಗುಣದಲ್ಲಿ ಸುಖಪಡುತ್ತಿದ್ದಾನೆ. ತಾಮಸ ಗುಣದಲ್ಲಿರುವಂತಹ ವ್ಯಕ್ತಿಗೆ ಹೇಗೆ ಕರ್ಮವನ್ನು ಮಾಡಬೇಕು, ಹೇಗೆ ಕರ್ಮವನ್ನು ಮಾಡಬಾರದು ಎಂಬುದರ ಕುರಿತಾಗಿ ಅರಿವು ಇರುವುದಿಲ್ಲ. ಪ್ರಾರಂಭದಲ್ಲಿಯೂ ಅಂತ್ಯದಲ್ಲಿಯೂ ದುಃಖವನ್ನೇ ಕೊಡುವಂತಹ ಪರಿಸ್ಥಿತಿ ಇದು. ಭಗವಾನ್ ಶ್ರೀಕೃಷ್ಣನು ಇಲ್ಲಿ ಜ್ಞಾನ, ಕರ್ಮ, ಕರ್ತ, ಬುದ್ಧಿ, ಸಂಕಲ್ಪ
ಸುಖ ಈ ಎಲ್ಲ ವಿಚಾರಗಳನ್ನು 3 ಗುಣಗಳಲ್ಲಿ ಹೇಗೆ ವಿಭಾಗಿಸಬಹುದು ಎಂಬುದನ್ನು ವಿವರಿಸಿದ್ದಾನೆ. ಈ ಎಲ್ಲ ವಿಚಾರಗಳ ಸಾರಾಂಶವಾಗಿ ಭಗವಾನ್ ಶ್ರೀಕೃಷ್ಣನು ಮುಂದಿನ ಮಾತನ್ನು ತಿಳಿಸುತ್ತಿದ್ದಾನೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಭಿ ಸ್ಯಾತ್ರಿಭಿರ್ಗುಣೈ. ಅನುವಾದ: ಈ ಲೋಕದಲ್ಲಾಗಲಿ ಮೇಲಿನ ಲೋಕವ್ಯೂಹಗಳ ದೇವತೆಗಳಲ್ಲಾಗಲಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿಯು ಯಾರೂ ಇಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯು 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಆದ್ದರಿಂದಲೇ ಈ 3 ಗುಣಗಳಿಗೆ ಅನುಗುಣವಾಗಿ ಸಮಾಜವನ್ನು ವರ್ಣಾಶ್ರಮಗಳಾಗಿ ವಿಭಾಗಿಸಲಾಗಿದೆ. ಈ ವರ್ಣಾಶ್ರಮ ಧರ್ಮವು ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವ ಕಾರಣಕ್ಕಾಗಿಯೇ ಇದೆ. ವರ್ಣಾಶ್ರಮ ಧರ್ಮವನ್ನು ಪಾಲಿಸುವ ಮೂಲಕ ವ್ಯಕ್ತಿ ತನ್ನನ್ನು ತಾನು ಹೇಗೆ ಶುದ್ಧೀಕರಿಸಿಕೊಳ್ಳಬಹುದು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.